ಪ್ರವಾದಿ ಮೊಹಮ್ಮದ್ ಜನ್ಮ ದಿನಾಚರಣೆ ಹಿನ್ನೆಲೆ ಈದ್ ಮಿಲಾದ್ ಅನ್ ನಬಿ ಮುಬಾರಕ್ ಕಾರ್ಯಕ್ರಮವನ್ನು ನಗರದ ಬಿಟಿಎಂ ಲೇಔಟ್ನ ಬನ್ನೇರುಘಟ್ಟ ರಸ್ತೆಯ ಗುರಪ್ಪನಪಾಳ್ಯ ವಾರ್ಡ್ನಲ್ಲಿ ಸಮಾಜ ಸೇವಕರು ಹಾಗೂ ಬೆಂಗಳೂರು ಯೂತ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ಮುಫ್ತಿ ಜಾಕೀರ್ ಅಲಿ ಖಾನ್ ಅವರ ನೇತೃತ್ವದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೇವಲ ಆಡಂಬರದ ಭಜನೆ ಭಜಂತ್ರಿಗಳನ್ನು ಬ್ಯಾಂಡ್ ಮೆರವಣಿಗೆಗಳನ್ನು ಮಾಡುವುದನ್ನು ಮೊಹಮ್ಮದ್ ಅವರು ಮಾಡಿ ಎಂದು ಎಂದಿಗೂ ಸಹ ಹೇಳಿಲ್ಲ. ಬಡವರಿಗೆ ಕೈಲಾದಷ್ಟು ಸಹಾಯ ಮಾಡಿ ಅದರಲ್ಲಿ ದೇವರನ್ನು ಕಾಣಬೇಕಾಗಿದೆ ಎಂದಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆಯ ತನಕ ನೂರಾರು ಜನ ರಕ್ತದಾನವನ್ನು ಸ್ವಯಂ ಪ್ರೇರಿತವಾಗಿ ದಾನ ಮಾಡಿ ಸಹಕಾರ ನೀಡಿದ್ದಾರೆ. ಇಂತಹ ಮಹಾನ್ ಶ್ರೇಷ್ಠ ದಾನವನ್ನು ಎಂದಿಗೂ ಸಹ ಮರೆಯಬಾರದು. ಒಂದು ಹನಿ ರಕ್ತ ಒಂದು ಜೀವವನ್ನು ಉಳಿಸುತ್ತದೆ. ಇದು ರೋಗಿಗಳಿಗೆ ಸಾಕಷ್ಟು ಅನುಕೂಲವಾಗುತ್ತದೆ. ತುರ್ತು ಸಂದರ್ಭದಲ್ಲಿ ಇಂತಹ ಒಂದು ರಕ್ತ ಒಂದು ಜೀವವನ್ನು ಉಳಿಸುವಲ್ಲಿ ಸಹಕಾರಿಯಾಗುತ್ತದೆ. ಇದನ್ನು ಎಲ್ಲ ಜನರು ಹಾಗೂ ವಯೋಮಾನದವರು ಮಾಡಬಹುದು ಎಂದು ಅವರು ತಿಳಿಸಿದರು. ಅದೇ ರೀತಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ನನಗೆ ಸಾಕಷ್ಟು ಜನ ಸಹಕಾರವನ್ನು ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ನೀಡಿದ್ದಾರೆ. ಅವರಿಗೆ ಧನ್ಯವಾದವನ್ನು ತಿಳಿಸುವ ಮುಖೇನ ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಹುಮ್ಮಸ್ಸನ್ನು ನೀಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ಹಲವು ಕಾರ್ಯಕ್ರಮಗಳನ್ನು ನಾನು ಮಾಡುತ್ತೇನೆ. ಅದಕ್ಕೆ ಸಾರ್ವಜನಿಕರು ಹಾಗೂ ಕ್ಷೇತ್ರದ ಜನರು ನನಗೆ ಸಹಕಾರ ನೀಡಿದರೆ ಇಂತಹ ಮಹತ್ತರವಾದಂತಹ ಕೆಲಸ ಕಾರ್ಯಗಳನ್ನು ನನ್ನ ಸ್ವಂತ ಖರ್ಚಿನಲ್ಲಿ ಯಾವುದೇ ಸರ್ಕಾರದ ಧನ ಸಹಾಯವಿಲ್ಲದೆ ಸಂಘ ಸಂಸ್ಥೆಗಳ ಸಹಾಯವಿಲ್ಲದೆ ತನ್ನ ಸ್ವಂತ ಖರ್ಚಿನಲ್ಲಿ ಇಂತಹ ಒಂದು ಸಮಾಜ ಚಟುವಟಿಕೆಗಳನ್ನು ಮಾಡುವುದಾಗಿ ಅವರು ತಿಳಿಸಿದರು. ब्लड दिन में सब लोग आए और खून से डोनेट करिए, ब्लड डोनेट करिए और अपना अकीदत पेश करिए हुजूर सल्लल्लाहु अलैहि वसल्लम के दिन में। सलाम अलैका रसूलुल्लाह व अलैका वसल्लम या हबीबल्लाह। अल्हम्दुलिल्लाह ये जुलूस ये बच्चे जो आप देख रहे हैं ये सारे लोगों को देख रहे हैं। अल्हम्दुलिल्लाह नूरी फाउंडेशन गुरपनपालिया बेंगलोर की जानिब से ये जुलूस निकाला गया है। अल्हम्दुलिल्लाह ಬಹಳಷ್ಟು ಜನ ನಬಿಯ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನ ನಾವು ನೀವೆಲ್ಲ ನೋಡ್ತಾ ಇರ್ತೀವಿ. ಮೆರವಣಿಗೆಗಳು ಎತ್ಕೊಂಡು ಹೋಗ್ತಾರೆ. ಯಾವತ್ತಿಗೂ ಅದಕ್ಕೆ ಆಸ್ಪದ ಕೊಟ್ಟಿಲ್ಲ ಪ್ರವಾದಿಯವರು. ಅಂತ ಒಂದು ಬೇರೆಯವ್ರ ಕಷ್ಟ ಕೊಟ್ಟು ನಾವು ಇದ್ ಮಾಡುವಂಥದ್ದು ಯಾವತ್ತೂ ಕಲಿಸ್ಲಿಲ್ಲ. ಅವರ ಜೀವನನ ನಾವು ಆಧರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಯಾವತ್ತೂ ಈ ತರ ಮಾಡಿ ಅಂತ ಹೇಳಿಲ್ಲ. ಇಂಥದ್ರದ್ದು ಒಂದು ಒಳ್ಳೆ ಕೆಲಸ, ಒಂದು ಮೆಗಾ ರಕ್ತದಾನ ಶಿಬಿರ ಮಾಡಿಸಿದ್ರೆ ಯಾರಿಗೋ ಬಡಪಾಯಿಗಳಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ರಕ್ತ ಅವ್ರಿಗೆ ಸೇರುತ್ತೋ ಅನ್ನೋ ಒಂದು ಕಾರಣಕ್ಕೆ ನಾವು ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿಕೊಂಡಿದ್ದೀವಿ. ನಿನ್ನೆ ನಾನು ಒಂದು ರೀಲ್ ನೋಡಿದೆ. ಸಿ.ಟಿ. ರವಿರವರು ಹೇಳ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಏನ್ ಹೇಳಿದಾನೋ ನನ್ಗೂ ಜ್ಞಾಪಕ್ಕಿಲ್ಲ. ಸಿ.ಟಿ. ರವಿ ಅವರು ಇವ್ರಿಗೆಲ್ಲ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಹೇಳ್ಬಿಟ್ಟು. ಸಿ.ಟಿ. ರವಿ ಅವ್ರಿಗೆ ನಾನು ಒಂದು ಈ ಮಾಧ್ಯಮದ ಮುಖೇನ ಕೇಳ್ತೀನಿ, ನಿಮ್ಮ ತಂದೆ ಮದುವೆಯಲ್ಲಿ ನಿಮ್ಮ ತಾಯಿಗೆ ವರದಕ್ಷಿಣೆಯಾಗಿ ನಿಮ್ಮ ತಾತ ಏನಾದ್ರೂ ಈ ಭಾರತ ದೇಶ ದೇಣಿಗೆಯಾಗಿ ಕೊಟ್ಟಿದ್ದಾರಾ? ಈ ಮಾಧ್ಯಮದ ಮುಖೇನ ಕೇಳ್ತೀನಿ, ನಿಮ್ಮ ತಾತ ನಿಮ್ಮ ತಾಯಿಗೆ ಭಾರತ ದೇಶವನ್ನು ವರದಕ್ಷಿಣೆಯಾಗಿ ಕೊಟ್ಟಿದ್ದಾರಾ? ಮಾತಾಡ್ತಿದ್ರೆ ಪಾಕಿಸ್ತಾನಕ್ಕೆ ಹೊರಟೋಗ್ಬಿಡಿ ಅಂದ್ರೆ ನೀವ್ ಯಾರ್ರೀ ಕೇಳೋದಿಕ್ಕೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು. ಸರ್ವ ಜನರು ಬಾಳ್ತಾ ಇರ್ತಕ್ಕಂಥ ದೇಶ ಇದು. ಸಿ.ಟಿ. ರವಿ ಇಲ್ದಿರ ನಾನಿಲ್ಲ, ನಾನಿಲ್ದಿರ ಸಿ.ಟಿ. ರವಿ ಇಲ್ಲ.
ಅಂತ ಒಂದು ಭಾವೈಕ್ಯತೆ ಇರತಕ್ಕಂಥ ದೇಶ ಇದು. ರಕ್ತ ಇವತ್ತು ದಾನ ಮಾಡ್ತಾ ಇದ್ದಾರೆ, ಅದು ಯಾರಿಗೂ ಗೊತ್ತು, ದೇವ್ರಿಗೆ ಗೊತ್ತು. ಬಹುಶಃ CT ರವಿ ನಾಳೆ ಏನಾದ್ರು ಕ್ಯಾನ್ಸರ್ ಇದಾದ್ರೆ ಅವ್ರಿಗೆ ಹೋಗುತ್ತೋ ಏನೋ. ನಾವು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ನಮ್ಮ ಪ್ರವಾದಿ ಅವರು ಜೀವನದ ಉದ್ದಕ್ಕೂ ಅವರು ಸತ್ಯ, ಶಾಂತಿ, ಧರ್ಮ ಇದ್ರನ್ನೇ ಕಲಿಸಿದ್ರು. ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಅಂತಹ ವ್ಯಕ್ತಿ ಮತ್ತೊಬ್ಬರು ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೀವನ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯಾರಾದ್ರೂ ಸವಾಲ್ ಮಾಡೋ ಜನಗಳಿದ್ರೆ ಗೂಗಲ್ ನಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಪ್ರವಾದಿ ಮೊಹಮ್ಮದರ ಬಗ್ಗೆ ಅವ್ರು ನೋಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಇವ್ರ ಜೀವನ ಯಾವ ತರದ್ದಿತ್ತು, ಯಾವ ತರ ಅವ್ರ ಜನಗಳಿಗೋಸ್ಕರ ಮಾಡಿದ್ರು, ಯಾವ ರೀತಿನಲ್ಲಿ ಶಾಂತಿಯುತವಾದಂತಹ ಜೀವನ ನಡೆಸಿದ್ರು. ಅದೆಲ್ಲ ಗೂಗಲ್ ನಲ್ಲಿ ಸರ್ಚ್ ಮಾಡಲಿ, ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೊಡೆದ್ರೆ ಅದೆಲ್ಲ ಬರುತ್ತೆ. ಆ ಕಾರಣಕ್ಕೆ ನಾವು ಶಾಂತಿಯುತವಾಗಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಆಯೋಜಿಸಿದ್ದೀವಿ. ಸಂಜೆವರೆಗೂ ನಾವು ಈ ನಮ್ಮ ಭಾಗದಲ್ಲಿ ಒಂದು ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದಾಗ ಒಳ್ಳೆ ಸಂಖ್ಯೆನಲ್ಲಿ ಬಂದಿತ್ತು. ಬಟ್ ಸಾಯಂಕಾಲದವರೆಗೂ ಎಷ್ಟಾಗುತ್ತೆ ನಾನು ಹೇಳಕ್ ಬರೋದಿಲ್ಲ, ಏನೋ ರಿಸಲ್ಟ್ ಬರುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಈಗಲೇ ಶುರುವಾತ್ ಆಗಿದೆ, ಇನ್ನು ಸಾಯಂಕಾಲದವರೆಗೂ ಸಮಯ ಇದೆ, ಬಹಳಷ್ಟು ಬರೋ ನಿರೀಕ್ಷೆ ಇದೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕೆಪಿಸಿಸಿಯ ರಾಜ್ಯ ಜಂಟಿ ಕಾರ್ಯದರ್ಶಿ ಸಲ್ಮಾನ್ ಅವರು ಭಾಗವಹಿಸಿ ಮಾತನಾಡಿದರು. ಜಾಕೀರ್ ಅವರು ಕ್ಷೇತ್ರದಲ್ಲಿ ಸಾಕಷ್ಟು ಸಮಾಜ ಸೇವೆ ಮಾಡುತ್ತಿದ್ದಾರೆ, ಅದನ್ನು ಗಮನಿಸಿದ್ದೇನೆ. ಇಂತಹವರಿಗೆ ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ನೀಡಬೇಕು, ಆ ಬಗ್ಗೆ ಹಿರಿಯರಲ್ಲಿ ಮಾತನಾಡುತ್ತೇನೆ ಎಂದು ತಿಳಿಸಿದರು. ಇವರ ಸಮಾಜಮುಖಿ ಕೆಲಸ ಕಾರ್ಯಗಳು ಮತ್ತಷ್ಟು ಜನರಿಗೆ ಪ್ರೇರೇಪಣೆಯಾಗಲಿ, ಇವರು ಮತ್ತಷ್ಟು ಸಮಾಜಕ್ಕೆ ಅನುಕೂಲವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವ ಶಕ್ತಿ ಆ ದೇವರು ನೀಡಲಿ. ಅದಕ್ಕೆ ಸಾಕಷ್ಟು ಜನರ ಸಹಕಾರವೂ ಇದೆ ಎಂಬುದನ್ನು ನಾನು ತಿಳಿದಿದ್ದೇನೆ. ಹೀಗಾಗಿ ಅವರ ಸಮಾಜ ಚಟುವಟಿಕೆಗಳು ಹಾಗೂ ಬಡವರ ಬಗ್ಗೆ ಇರತಕ್ಕಂಥ ಕಾಳಜಿ ಅವರಲ್ಲಿ ಮತ್ತಷ್ಟು ಹೆಚ್ಚಾಗಲಿ ಎಂದು ಅವರು ಜಾಕೀರ್ ಅವರ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿ ಅವರಿಗೆ ಅಭಿನಂದನೆಯನ್ನು ತಿಳಿಸುವ ಮೂಲಕ ಶುಭಾಶಯಗಳನ್ನು ಸಹ वाकिंग स्टेप में लेते हैं उसमें लेती है बेटा जाके ಇಪ್ಪತ್ತಾರು ಆಗಸ್ಟು ಈಗಿನಾಗ ನಮಗೆ ಈ ಆಚರಣೆ ದಿವಸ ಜಾಕೀರ್ ಅವರು ನಮ್ಮ ಈ ಒಂದು ವಾರ್ಡ್ ಇದೆಯಲ್ಲ ರಾಮ್ ನಗರ್ ಅಂತ ಇವರು ವಾರ್ಡ್ಗೆ ಹೊಸ ಹೆಸರನ್ನು ಕೂಡ ಕೊಡ್ಬೇಕಂತ ಅದು ಮಾಡಿಕೊಂಡಿದ್ದಾರೆ. ಈ ಒಂದು ವಿಶೇಷ ದಿನ ಇವರು ಇವತ್ತು ಬ್ಲಡ್ ಕ್ಯಾಂಪ್ ಅಂತ ಒಂದು ಆಚರಣೆ ಮಾಡಿದ್ದಾರೆ. ಸೊ ಇವರು ಮುಂಚೆಯಿಂದಾನು ಸೋಷಿಯಲ್ ವರ್ಕ್ ಆಕ್ಟಿವಿಟೀಸ್ ತುಂಬಾ ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತು ನನ್ಗೆ ಸಂತೋಷ ಆಯಿತು. ಇವರೊಂದು ಒಂದು ಹಾರ್ಡ್ ವರ್ಕು ಏನೇನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಮುಂದೆ ನಾನು ಒಂದು ಪಕ್ಷದ ಸ್ಟೇಟ್ ಲೀಡರ್ ಆಗಿದ್ದೀನಿ. ಸೊ ನಮ್ಮ ಪಕ್ಷದಿಂದ ಇಂಥವ್ರಿಗೆ ಸೆಲೆಕ್ಟ್ ಮಾಡಿ ಮುಂದೆ ತರಿಸ್ಬೇಕು ಅಂತ ನನ್ನ ಇಚ್ಛೆ ಕೂಡ ಇದೆ. ಸೊ ಈ ಮುಂದೆ ಇಂಥವ್ರಿಗೆ ನಾವು ಸಹಾಯ ಮಾಡಬೇಕು, ಮುಂದೆ ಬೆಳೆಸ್ಬೇಕು ಇವ್ರನ್ನ ಅಂತ ನನ್ನ ಇಚ್ಛೆನೂ ಇದೆ. ಈ ಒಂದು ಸಮಯದಲ್ಲಿ ಬಂದು ನನಗೆ ಇವ್ರ ಜೊತೆ ಒಂದು ಖುಷಿ ಆಯ್ತು. ಇವರೆಲ್ಲ ಸೇರಿ ಮಾತಾಡಿದ್ದನ್ನ ನೋಡಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಇಂಡಿವಿಜುವಲ್ ಮಾಡ್ತಾ ಇದ್ದಾರೆ, ಮ್ಯಾಕ್ಸಿಮಮ್ ಯಾರು ಇಲ್ಲ ಇವರಿಗೆ. ಸೊ ಇಂಥವ್ರಿಗೆ ನಾವು ಸಹಾಯ ಮಾಡಬೇಕಂತ ನನ್ನೊಂದು ಪರ್ಸನಲ್ ಇಚ್ಛೆ ಇದೆ. ಸೊ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಇವರು, ಬಟ್ ಇದೊಂದು ಯಾವುದೋ ಸಕ್ಸಸ್ ಆಗಿದೆ ಆಲ್ಮೋಸ್ಟ್. ಈಗ ಸ್ವಲ್ಪ ಇವತ್ತು ಹಬ್ಬ ಬೇರೆ ಇದೆ, ಅಷ್ಟೊಂದಕ್ಕೋಸ್ಕರ ಈಗ ಸ್ವಲ್ಪ
ಅದಕ್ಕೆ ಮುಂದಿನ ಬೇರೆ ಕಾರ್ಯಕ್ರಮಗಳು ಬಗ್ಗೆ ಗಮನದಲ್ಲಿದೆ, ಮಾಡಬೇಕು ಅಂತ, ತುಂಬಾನೇ ಮಾಡಬೇಕಂತ ಇದೆ, ಸೋಷಿಯಲ್ ಸರ್ವಿಸ್ ಮಾಡ್ಬೇಕಂತ ಇದೆ. ಮುಂದೆ ಏನೇ ಸರ್ವಿಸ್ ಎಲೆಕ್ಷನ್ ಬರಲಿ ಯಾವುದೇ ಇರಲಿ, ಅದಕ್ಕೆ ಇಲ್ಲಿಂದ ಲೋಕಲ್ ಬಾಡೀಸ್ ಏನಿದೆ ಎಲ್ಲರೂ ಇವ್ರಿಗೊಂದು ಸಹಾಯ ಮಾಡಿ ಇವ್ರಿಗೊಂದು ಮೇಲೆ ತರಬೇಕು ಅಂತ ನನ್ನ ಇಚ್ಛೆ ಇದೆ. ಇನ್ನು ಜಾಕೀರ್ ಅವರ ಕೆಲಸ ಕಾರ್ಯಗಳಿಗೆ, ಸಮಾಜಮುಖಿ ಕೆಲಸಗಳಿಗೆ ಅವರ ಬೆಂಬಲಿಗರು, ಮಕ್ಕಳು, ಸ್ನೇಹಿತರು, ಕನ್ನಡ ಪರ ಸಂಘಟನೆಯ ಮುಖಂಡರುಗಳು ಭಾಗಿಯಾಗಿ ಜಾಕೀರ್ ಅವರ ಜನಸೇವೆ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಸಂಘಟನೆಯ ಪದಾಧಿಕಾರಿಗಳು, ಫಾಜಿಲ್ ಅವರು, ಶಕೀಬ್ ಅವರು, ಮೆಹಬೂಬ್ ಅವರು, ಅಖಿಲ್ ಸೇರಿದಂತೆ ನೂರಾರು ಜನರು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಜಾಕೀರ್ ಅವರ ಸಮಾಜ ಸೇವೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರು. ಅದೇ ರೀತಿ ಗುರ್ರಪ್ಪನಪಾಳ್ಯ ವಾರ್ಡ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ನಿವಾರಣೆ ಮಾಡಿರುವ ಬಗ್ಗೆ ಅಲ್ಲಿನ ಸ್ಥಳೀಯರು ಸಹ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ಶುಭಾಶಯವನ್ನು ಕೋರುವ ಮೂಲಕ ಮತ್ತಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವ ಶಕ್ತಿ ಜಾಕೀರ್ ಅವರಿಗೆ ನೀಡಲಿ. ಆ ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ ಹಾಗೂ ಸಂಪತ್ತನ್ನು ಹಾಗೂ ಅವರ ಕುಟುಂಬಕ್ಕೆ ಆರೋಗ್ಯವನ್ನು ನೀಡಲಿ ಎಂದು ದೇವರಲ್ಲಿ ಅಲ್ಲಿನ ಸ್ಥಳೀಯರು ಹಾಗೂ ಪ್ರಮುಖರು ಹಾಗೂ ಅಲ್ಲಿನ ನಿವಾಸಿಗಳು ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಸಾಕಷ್ಟು ಸಂತಸವನ್ನು ಸಹ ವ್ಯಕ್ತಪಡಿಸಿದ್ದನ್ನು ನೋಡಬಹುದು. ಕೊಡ್ತೀನಿ ಇನ್ನು ಹೋದ್ಮೇಲೆ ತಿಂದ್ಬಿಟ್ಟಿರ್ತಾರೆ, ಹೊಟ್ಟೆ ತುಂಬ ಇದ್ದು ಸಾಕು. ಅದೇ ಅದಾದ್ಮೇಲೆ ಪಿಜ್ಜಾನೋ ಇಲ್ಲ 50 ರೂಪಾಯಿ ಭಿಕ್ಷೆ ಬೇಡ ಥರ ಬರ್ತಾನೆ 50 ರೂಪಾಯಿ. ಸರ್ ಓಕೆ ಹೇಳ್ತೀನಿ ಸರ್, ಕೂತ್ಕೊಳ್ಳಿ. ಪ್ರಿಯದರ್ಶಿನಿ ಅಂತ ಸಬ್ಬರ ಫೌಂಡೇಶನ್ ಅಂತ. ಸೊ ನಮ್ಗೆ ಇನ್ವೈಟ್ ಮಾಡಿದ್ರು. ಸೊ ಇವತ್ತೇನಂತಂದ್ರೆ ಮಿಲಾದ್ ನಬಿ ಅಂತ ಹೇಳಿ ಅದು ಪ್ರಯುಕ್ತ, ಹಬ್ಬದ ಪ್ರಯುಕ್ತ. ಸೊ ಇಲ್ಲಿರೋರಿಗೆಲ್ಲ ರಕ್ತದಾನ ಮಾಡೋದಕ್ಕೆ ಒಂದು ಆರ್ಗನೈಸ್ ಮಾಡಿದ್ರು. ಸೊ ನಮ್ಗೆ ಸಂತೋಷ ಆಗ್ತಿದೆ. ಹಬ್ಬ ಬೇರೆ ಬೇರೆ ರೀತಿ ಆಚರಣೆ ಮಾಡ್ತಾರೆ, ಆದ್ರೆ ಇವರು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡಿ ಸಾಮಾಜಿಕ ಸೋಷಿಯಲ್ ಕಾನ್ಶಿಯಸ್ ಇಂದ ಒಂದು ಈ ರಕ್ತದಾನ ಶಿಬಿರ ಅಂದ್ಕೊಂಡಿರೋದು ನಮ್ಗೆಲ್ಲ ತುಂಬಾ ಸಂತೋಷ ಆಗ್ತದೆ. ಆಕ್ಚುಲಿ ನಾನು ಬ್ಲಡ್ ಡೊನೇಟ್ ಮಾಡೋಣ ಅನ್ಕೊಂಡೆ, ಬಟ್ ನನಗೆ ಆಗ್ಲಿಲ್ಲ. ಬಟ್ ಬೇರೆಯವರೆಲ್ಲ ಮಾಡ್ತಾ ಇರುವಾಗ ನಮ್ಗೆ ತುಂಬಾ ಖುಷಿ ಆಗೋದು. ಇದೇ ರೀತಿ ಎಲ್ಲರೂ ಮುಂದೆ ಬಂದು ಅವ್ರವ್ರ ಕೈಯಲ್ಲಿ ಆಗಿರೋದು ಸೋಷಿಯಲ್ ಬ್ಲಡ್ ದಾನ ಮಾಡಿದ್ರೆ ಪ್ರತಿಯೊಂದು ಜೀವಿಗೂ ಒಂದು ಜೀವ ಉಳಿಯುತ್ತೆ ಅಂತ. This is by addressing for Masi Zakir Ali Khan. He is a social worker, and on the occasion of Milad-un-Nabi, he has been serving as a program where others are also serving different kinds of program, but this type of a program which he is serving is in a source where it is helping for humankind, where a blood donation, it is a thing where most of the patients are in need. Okay, so in source of that, as at a particular situation, there are so many patients who doesn't get blood at the moment when they are in need for. But for this cause, he is serving the program on the occasion of Milad-un-Nabi. So we have to appreciate him. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಮೊದಲದಾಗಿ ನಾನು ಒಬ್ಬ ಕನ್ನಡಿಗಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ನಮ್ಮ ಗುರ್ರಪ್ಪನಪಾಳ್ಯ ಕ್ಷೇತ್ರದ ಸಮಾಜ ಸೇವಕರಾದ ಮಿಸ್ಟರ್ ಮಾಸಿ ಜಾಕೀರ್ ಅಲಿ ಖಾನ್ ರವರು ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಅವರನ್ನು 25 ವರ್ಷದಿಂದ ನೋಡ್ತಾ ಬಂದಿದ್ದೀವಿ. ಆ ಕಾಲದಿಂದ ಆಧಾರ್ ಕಾರ್ಡನ್ನು ಮಾಡಿಕೊಟ್ಟಿದ್ದೀವಿ, ಜನಗಳನ್ನ ಸೇವೆ ಮಾಡಿದ್ದಾರೆ, ಕನ್ನಡಕಗಳು ಮಾಡಿಸ್ಕೊಟ್ಟಿದ್ದಾರೆ.
ಹಾಗೂ ರಕ್ತದಾನವನ್ನು ಮಾಡಿಸಿಕೊಟ್ಟಿದ್ದಾರೆ ಹಾಗೂ ವಿಧ ವಿಧದ ಕಾರ್ಯಕ್ರಮವನ್ನು ಚಲಾಯಿಸಿದ್ದಾರೆ. ಹಾಗೂ ಮೊನ್ನೆ ನಮ್ಮ ಗುರಪ್ಪನಪಾಳ್ಯ ಕ್ಷೇತ್ರದಲ್ಲಿ ಕಸದ ರಾಶಿ ಬಿದ್ದಿತ್ತು. ಆದರೆ ಈ ನಮ್ಮ ಗುರಪ್ಪನಪಾಳ್ಯ ಕ್ಷೇತ್ರದ ರಾಜಕಾರಣಿಗಳು 1 ಇಂಚು ಕಸನ ಕದಲಿಸಿಲ್ಲ. ಆದರೆ ನಮ್ಮ ಸಮಾಜ ಸೇವಕರಾದ ಮಾಸಿ ಜಾಕಿರ್ ಅಲಿ ಖಾನ್ ಅವರ ಕಷ್ಟಪಟ್ಟು ಎಲ್ಲ ಗುರಪ್ಪನಪಾಳ್ಯದಲ್ಲಿ ಓಡಾಡಿ ಕಮಿಷನರ್ನ ಮಾತಾಡಿಸಿ ಆ ಕಸವನ್ನು ಎತ್ತ ಹಾಕಿಸಿದ್ರು. ಆಯ್ತಾ, ಈಗ ನಾವು ಗುರಪ್ಪನಪಾಳ್ಯದಲ್ಲಿ ಸ್ವಲ್ಪ ಆರಾಮಾಗಿ ನಡೆಯುವಂತ ಇದು ಬಂದಿದೆ ಅವಕಾಶ. ಇಲ್ಲ ಅಂದ್ರೆ ಕಸದಲ್ಲಿ ಓಡಾಡ್ಕೊಂಡು ಹೋಗ್ಬೇಕಾಗಿದೆ. ಆದ್ರೆ ನಾವು ಏನ್ ಬಯಸ್ತೀವಿ ಅಂದ್ರೆ ಜನಗಳಿಗೆ ಇಂಥ ಸಮಾಜ ಸೇವಕ ಬೇಕಾಗಿದೆ. ನಾನು ರಾಜಕಾರಣಿಗೆ ಸೇರುವ ದೊಡ್ಡದಲ್ಲ, ನನಗೆ ಬೇಕಾದ್ರೆ ಇಂಥ ಸಮಾಜ ಸೇವಕ 4 ಜನದ ಬಗ್ಗೆ ಯೋಚನೆ ಮಾಡೋಂಥ ವ್ಯಕ್ತಿ ನಮ್ಗೆ ಬೇಕಾಗಿರೋದು. ಅವನ್ ಸ್ವತಃ ಯೋಚನೆ ಮಾಡೋದು ಬೇಕಾಗಿಲ್ಲ. ನೋಡಿ, ನಾನು 25 ದಿನ ನೋಡ್ತಾ ಇದ್ದೀನಿ. ನಮ್ಗೆ ಎಷ್ಟೋ ಸಲ ಕನ್ನಡಕ ಮಾಡಿಕೊಟ್ಟಿದ್ದಾರೆ, ನನ್ನ ಆಧಾರ್ ಕಾರ್ಡ್ ಅವರೇ ಮಾಡಿಕೊಟ್ಟಿದ್ದಾರೆ. ಆಯ್ತಾ, ಈ ತರ ಜನಗಳು ಬೇಕು. ಈಗ ನೋಡಿ, ಅಂದ್ರೆ ತಮಾಷೆ ಅಂತ ರಕ್ತದಾನ ಜೀವದಾನ. ರಕ್ತ, 1 ಹನಿ ರಕ್ತ ಮನುಷ್ಯನ ಜೀವ ಉಳಿಸುತ್ತೆ ಅನ್ನೋದು ಮರಿಬಾರದು. ಇದರಲ್ಲಿ ಏನಿದೆ, ಈ ರಕ್ತದಲ್ಲಿ ಜಾತಿ ಭೇದ ಭಾವನೆ ಇಲ್ಲ. ಒಬ್ಬ ವ್ಯಕ್ತಿ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದೋಗಿದ್ರೆ ಅವನಿಗೆ ಇಮಿಡಿಯೇಟ್ ಆಗಿ ರಕ್ತ ಬೇಕಾಗಿರ್ತಾರೆ. ಅವಾಗ ಮನುಷ್ಯ ನೋಡಲ್ಲ ಈ ರಕ್ತ ಮುಸ್ಲಿಮ್ಸ್ದ, ಈ ರಕ್ತ ಬ್ರಾಹ್ಮಣ್ದ, ಈ ರಕ್ತ ಹಿಂದೂದ ಅಂತ. ಅವನ ಜೀವ ಉಳಿಬೇಕು. ಜೀವ ಉಳಿದಿದ್ಮೇಲೆ ಏನ್ ಹೇಳ್ತಾನೆ, ದೇವರು ಅವ್ರಿಗೆ ಚೆನ್ನಾಗಿರ್ಲಿ, ಯಾವನೋ ಪುಣ್ಯಾತ್ಮ ನಂಗೆ ರಕ್ತ ಕೊಟ್ಟಿದ್ದ, ನಂಗೆ ಜೀವ ಉಳಿಸಿದ್ದ, ಅದು ನೋಡೋದು. ಈ ಕಾಲದಲ್ಲಿ ಅದು ನಡೀತಾ ಇಲ್ಲ. ರಾಜಕಾರಣಿಗಳು ಬರೀ ಹಿಂದೂ ಮುಸ್ಲಿಂ ಧರ್ಮ ಜಾತಿ ಅದು ಬೇಕಾಗಿಲ್ಲ. ಈ ತರ ಕೆಲಸ ಮಾಡಿ ಎಲ್ಲ ಸೇವೆ ಮಾಡಿ, ಆವಾಗ ಜನ ನಿಮಗೆ ಮೆಚ್ಕೊಂತಾರೆ. ನಾನು ಏನ್ ಹೇಳ್ತೀನಿ, ಈ ನೋಡಿ ಜಾಕಿರ್ ಅಲಿ ಖಾನ್ಗೆ ಏನು ಇದು ಇಲ್ಲ. ಯಾಕೆ ನಾವು 25 ವರ್ಷ ನಮ್ಮ ಜನನಾಯಕರಂತ ಮಸ್ತ್ ಜಾಕಿರ್ ಖಾನ್ ಅವ್ರು ನೋಡ್ಕೊಂತ ಇದ್ರೆ, ಅವರು ಬ್ಯಾಕ್ ಟು ಬ್ಯಾಕ್ ಸೋಷಿಯಲ್ ಒಬ್ಬರಿಗೆ ಬೇಕಾದಂತ ವಸ್ತುಗಳು, ಎಕ್ಸಾಂಪಲ್ ಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್, ಇವಾಗ ಸ್ಕಾಲರ್ಶಿಪ್ ಯಾರು ಮಕ್ಕಳಿಗೆ ಸ್ಕೂಲು ತುಂಬಾ ಮೇನ್ ಇರೋದು ಸ್ಕಾಲರ್ಶಿಪ್ ಮಕ್ಕಳಿಗೆ. ಅದ್ರ ಬಗ್ಗೆ ಯಾವ ರಾಜಕಾರಣಿಯವರು ಇದು ಜ್ಞಾಪಕ. ನಮ್ಮ ಜಾಕಿರ್ ಖಾನ್ 1000 ಮಕ್ಕಳಿಗೆ ಸ್ಕಾಲರ್ಶಿಪ್ ಮಾಡ್ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ 50,000 ಜಯನಗರ ಔಷಧದಲ್ಲಿ 50,000 ಜನರಿಗೆ ಈ ಲೈನ್ ಅಲ್ಲಿವರೆಗೂ ಕ್ಯೂ ನಿಂತ್ಕೊಂಡಾಗ 50,000 ಜನರಿಗೆ ಅವರೇ ಮಾಡಿಕೊಟ್ಟಿರ್ತಾರೆ. ಯೂಸ್ ಪ್ರೋಗ್ರಾಮ್ ಕರ್ನಾಟಕ ಅವ್ರಿಗೆ ಪಬ್ಲಿಕ್ ಮೇನ್ ಅವ್ರಿಗೆ ಆ ತರ ಪ್ರತಿಯೊಂದು ಔಷಧ ಮಾಡಿಕೊಟ್ಟಿದ್ದಾರೆ. ನಮಗೆಲ್ಲ ಅವ್ರಿಗಂದ್ರೆ ತುಂಬಾ ಮನಸ್ಸಿಂದ ನಾವು ಪ್ರೀತಿಸ್ತೀರಿ. ಸಲ್ಮಾ ಖಾನ್ ಜಾಕಿರ್ ಖಾನ್ಗೆ ನಾನು ಮಾಸ್ತಿ ಜಾಕಿರ್ ಅಲಿ ಖಾನ್ಗೆ 15 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ ಈ ಏರಿಯಾನಲ್ಲಿ. ಆದ್ರೆ ತುಂಬಾ ಒಳ್ಳೆಯವರು, ತುಂಬಾ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಅಂದ್ರೆ ಎಲ್ಲ ಕಡೆ ಎಲ್ಲ ಏನ್ ಹೆಲ್ಪ್ ಇದೆ, ಹೆಲ್ತ್ ಚೆಕಪ್, ಕಣ್ ಚೆಕಪ್ ಎಲ್ಲ ಮಾಡ್ತಾರೆ. ಸ್ಕೂಲ್ಗೆ ಸ್ಕಾಲರ್ಶಿಪ್, ಸ್ಕೂಲ್ಗೆ ಎಲ್ಲರೂ ಹೋಗ್ತಾರೆ. ಬ್ಯಾಗ್ ಅದು ಕಸ ಗಿಸ ಎಲ್ಲ ಇಷ್ಟು ವರ್ಷದಿಂದ ಕಸ ಅಂದ್ರೆ ಅಷ್ಟು ಗಲೀಜಿತ್ತು. ಆದ್ರೆ ಪಾಪ ಜಾಕಿರ್ ಅಲಿ ಖಾನ್ ಒಬ್ಬ ಎಲ್ಲ ಕಸ ಪಲ್ಲ ನೀಟಾಗಿ ಆಯ್ತಂದ್ರೆ ಮೇನ್ಲಿ ಜಾಕಿರ್ ಅಲಿ ಖಾನ್ ಅವರು ಅವ್ರ ದುಡ್ಡೇ ಕಾಸು ಖರ್ಚು ಮಾಡಿ ಯಾರಿಂದ ಒಂದು ಪೈಸಾ ಹೆಲ್ಪ್ ಇಲ್ಲ. ಅವ್ರು ತಗೊಂಡಲ್ಲ, ಅವರು ಅವ್ರ ಪೈಸೆಯಿಂದ ಕಷ್ಟ ನಾವು ಅವರು ಅಂತ ಇದು ಏನಿಲ್ಲ, ಎಲ್ಲ ಬಡವರಿಗೆ ಇದು ಮಾಡ್ತಾರೆ, ದುಡ್ಡವ್ರಿಗೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಬಡವಳಿಗೆ ಅಂದ್ರೆ ಅವರೇ ಹಾಸ್ಪಿಟಲ್ಗೆ ಹೋಗ್ತಾರೆ, ಅವರೇ ಜಿಮ್ಮೆದಾರಿ ತಗೊಂತಾರೆ. ಕಾಸು ಹಾಕಿ ಅವರೇ ಸಮಾಜ ಸೇವೆ ಮಾಡ್ತಾರೆ. ಮತ್ತು ನಮ್ಮ ಮಾಸಿ ಜಾಕಿರ್ ಖಾನ್ ಅವರಿಂದ ಏನು ರೌಡಿಸಮ್ ಇಲ್ಲ, ಗ್ರೂಪಿಸಮ್ ಇಲ್ಲ. ಎಲ್ಲರಿಗೂ ಒಂದೇ ಸತಿ ಅಳ್ಕೊಂತಾರೆ, ಮಾಡ್ತಾರೆ. ತುಂಬಾ ಸೋಷಿಯಲ್ ಜಸ್ಟಿಸ್ ಮಾಡ್ತಾರೆ. ಅಲ್ಲಿ ಹೋಗಿ ಅಲ್ಲಿ ರೌಡಿಸಮ್ ಮಾಡಿ ಅಲ್ಲಿ ಹೋಗಿ ಆ ತರ ಏನು ಇಲ್ಲ. ಕಾಂಪಿಟೇಷನ್ ಇಸ್ ಜಸ್ಟ್ ಫಾರ್ ಹ್ಯುಮ್ಯಾನಿಟಿ, ದಟ್ ಇಸ್ ಆಲ್. ಜಸ್ಟ್ he's from the Gurupanpalya ward. Will everybody should support such type of leaders. And thank you so much. This is the thing which is happening today, is the blood donation camp which is organized by him. It is just because of humanity. One blood donor will save one life. That is equal. So yeah, we'll have to appreciate this effort, and we'll have to all together we'll have to stand and
will have to appreciate it. ಸರಿಗೆ ಮಾತಾಡಿದ್ರು ತುಂಬಾ ಒಳ್ಳೆಯವರು. ಜೈ ಕರ್ನಾಟಕ, ಜೈ ಹಿಂದ್. To convey greetings to Mr. Zakir Vasudhaki on conducting such a Milad Nabi mega blood donation camp. I request all the volunteers, all the young generation, donate blood to save the life of accidental persons, of needed persons. Thank you. नबी के दिन जो ये फंक्शन कर रहे हैं तो ब्लड डोनेट करने का, तो सबके वास्ते एक मैसेज है कि ब्लड डोनेट करें और मिलादुन नबी का असली एक ये पर्पस जो है वो कामयाब हो, ऐसा एक सब पूरे नौजवान मिलकर डोनेट करें तो बहुत अच्छा है। हमारे वास्ते बहुत बहुत शुक्रिया। सलमान जैसे काम भी हो रहा था इंशाल्लाह इससे